ಸೊ ತುಂಬ ಜನ ನಂಗೆ ಕೇಳ್ತಾ ಇದ್ರಿ ಅಲ್ವಾ, ಅಂದರೆ ವೈಟ್ ಏಡ್ ಮತ್ತು ಬ್ಲ್ಯಾಕ್ ಏಡ್ಸ್ದು ಮತ್ತು ಓಪನ್ ಪೋರ್ಸ್ದು ಹೇಗೆ ನಾವು ಸರಿ ಮಾಡ್ಕೋಬೋದು ಹೋಮ್ ರೆಮಿಡೀಸಲ್ಲಿ ನಾನು ಹೇಳೋದು, ಓಕೆನಾ. ಸೊ ಯಾಕೆ ಬರುತ್ತೆ ಅಂತ ಫಸ್ಟ್ ಅದನ್ನು ತಿಳ್ಕೊಳ್ಳಿ. ಯಾಕೆ ಬರುತ್ತೆ ಅಂದರೆ ಫ್ರೆಂಡ್ಸ್, ಸೊ ತುಂಬ ಆಯಿಲಿ ಸ್ಕಿನ್ ಇರುವಾಗ ಏನಾಗುತ್ತೆ ಅಂದರೆ, ನಾವು ಏರ್ ಪೊಲ್ಯೂಷನ್ ಅಂತಾರೆ ನೋಡಿ, ಹೊರಗಡೆ ಹೋಗ್ಬಿಟ್ಟು ಅಂದರೆ ಓಡಾಡ್ತಿರ್ತೀವಲ್ಲ, ಸೊ ಆ ಪೊಲ್ಯೂಷನಿಂದನೂ ಬಂದು ಸೇರ್ಕೊಂಡಿರುತ್ತೆ, ಮತ್ತು ಹಾರ್ಮೋನ್ಸ್ದು ಇಂಬ್ಯಾಲೆನ್ಸಿಂದನೂ ಆಗಿರುತ್ತೆ, ಇನ್ಫ್ಲಮೇಷನ್ ಅಂತಾರೆ ನೋಡಿ ಅದರಿಂದನೂ ಆಗಿರುತ್ತೆ. ಸೊ ಆ ಥರ ಎಲ್ಲ, ಆಮೇಲೆ ವೈಟಮಿನ್ದು ಡಿಫಿಷಿಯನ್ಸಿ ಕಡಿಮೆ ಇದ್ರೂ ಆಗುತ್ತೆ. ಸೊ ನೀವು ಇನ್ನೊಂದು ಮೇನ್ ರೂಟ್ ಕಾಸ್ ಏನು ಅಂದರೆ, ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಫ್ರೆಂಡ್ಸ್, ಯಾವಾಗ್ಲೂ ಮುಖನ ಚೆನ್ನಾಗಿ ವಾಶ್ ಮಾಡ್ತಾ ಇರಬೇಕು. ಡರ್ಟ್ ಅದರಲ್ಲಿ ಸೇರ್ಕೊಳ್ಳೋಕ್ಕೆ ಬಿಡಲೇಬಾರ್ದು, ಓಕೆನಾ. ಸೊ ಯಾವಾಗ ನಮ್ಮದು ಪೋರ್ಸ್ ಎಲ್ಲ ಓಪನ್ ಆಗುತ್ತೋ ಅವಾಗಲೇ ಅದೆಲ್ಲ ಜಾಸ್ತಿ ಈ ಥರ ಈವನ್ ಏನು ಗೊತ್ತಾ, ಆ್ಯಕ್ನಿ ಆಗಲಿ ಪಿಂಪಲ್ಸ್ ಆಗಲಿ ಎಲ್ಲ ಜಾಸ್ತಿ ಬಂದು ಸೇರ್ಕೊಂಡ್ಬಿಡುತ್ತೆ. ಸೊ ಆ ಥರ ಒಂದು ಓಪನ್ ಪೋರ್ಸ್ ಇದ್ದಾಗ ನಾನು ಹೇಳೋದು. ಸೊ ನಾನು ಈ ವ್ಲಾಗಲ್ಲಿ ನಾನು ಫುಲ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಸೊ ದಟ್ ನಿಮ್ಗೆ ಅರ್ಥ ಆಗೋಗುತ್ತೆ ಏನೇನು ಮಾಡ್ಕೋಬೋದು ಅಂತ. ಹೋಮ್ ರೆಮಿಡೀಸ್ ಆಗಿರೋದ್ರಿಂದ ಯಾವುದೇ ಒಂದು ಹಾರ್ಮ್ಫುಲ್ ಇಲ್ಲ. ಬಟ್ ಇದ್ರ ಜೊತೆಗೆ ನಾನೇನು ಯೂಸ್ ಮಾಡ್ತಿದ್ದೀನೋ ಅದನ್ನು ತೋರಿಸ್ತಾ ಇದ್ದೀನಿ. ಸೊ ನಾನು ಅದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ಆ ಒಂದು ಯಾವುದು ಒಂದು ನಾನು ತೋರಿಸ್ತಾ ಇದ್ದೀನಿ ಅಂದರೆ, ಒಂದು ಸ್ಕ್ರಬ್ಬದು ನಾನು ತೋರಿಸ್ತೀನಿ. ಸೊ ನಿಮ್ಗೆ ಅಕಸ್ಮಾತ್ ಏನಾರ, ನಿಮಗೆ ಕೆಲವರೆಲ್ಲ ಏನು ಗೊತ್ತಾ, ಹುಡುಗರುಗಳಿಗೆ ಪೇಷನ್ಸ್ ಇರಲ್ಲ. ಈಗ ಹುಡುಗಿರಂದರೆ ಮಾಡ್ಕೊತೀವಿ. ಸೊ ನಿಜ ಹೇಳಿ, ಯಾಕೆಂದರೆ ನಾನು ಏನಾಗುತ್ತೆ ಅಂದರೆ, ನಾವೆಲ್ಲ ಫೇಸ್ ಪ್ಯಾಕು ಅದೆಲ್ಲ ರೆಡಿ ಮಾಡ್ಕೊಳ್ತೀವಿ ಅಲ್ವಾ. ಸೊ ಹುಡುಗರುಗಳಿಗೆ ಅಂದರೆ ಅವರು ಹೊರಗಡೆ ಎಲ್ಲ ಹೋಗಿ ಜಾಬ್ ಎಲ್ಲ ಮಾಡಬೇಕಾಗಿರುತ್ತೆ, ಕ್ವಿಕ್ಕಾಗಿ ರೆಮಿಡಿ ಬೇಕಾಗಿರುತ್ತೆ, ಅಂದರೆ ಈಸಿ ಮೆಥಡು. ಸೊ ಅದಕ್ಕೋಸ್ಕರ ಆ ಸ್ಕ್ರಬ್ಬದು ನಾನು ಇದರಲ್ಲಿ ಹೇಳ್ತಾ ಇರೋದು. ಯಾಕೆ ಅಂದರೆ, ತುಂಬ ಆಯಿಲಿ ಸ್ಕಿನ್ ಇರೋರ್ಗೆ ಏನಾಗುತ್ತೆ ಅಂದರೆ, ಹೊರಗಡೆ ಎಲ್ಲ ಓಡಾಡ್ತಾ ಇರ್ತಾರಲ್ಲ, ಸೊ ಅವಾಗ ಆ ಡಸ್ಟ್ ಎಲ್ಲ ಸೇರಿಕೊಂಡು ನಾ ಹೇಳಿದ್ನಲ್ಲ, ಓಪನ್ ಪೋರ್ಸ್ ಇದ್ದಾಗ ಏನಾಗುತ್ತೆ ಅಂದರೆ ಆ್ಯಕ್ನಿ ಬರೋದಾಗಲಿ ಪಿಂಪಲ್ಸ್ ಬರೋದಾಗಲಿ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ನಾನು ಆ 2 ಪ್ರಾಡಕ್ಟ್ನ ತೋರಿಸ್ತೀನಿ, ಅದಾದಮೇಲೆ ಹೋಮ್ ರೆಮಿಡೀಸ್ ಹೇಳ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಫಸ್ಟ್ನೇದೇನು ಅಂದರೆ ಜೋವೀಸ್ದು ಫೇಸ್ ಸ್ಕ್ರಬ್ ಅಂತ ಬರುತ್ತೆ. ಸೊ ಇದು ಏನು ಅಂದರೆ ಫಾರ್ ಫ್ರೆಶ್ ಆ್ಯಂಡ್ ರೇಡಿಯಂಟ್ ಸ್ಕಿನ್ ಅಂತ ಇದೆ, ಆಪ್ರಿಕೋಟ್ ಮತ್ತು ಆಲ್ಮಂಡ್ದು, ಓಕೆನಾ. ಸೊ ಇದೇನು ಅಂದರೆ ನಾನು ಯೂಸ್ ಮಾಡ್ತಿದ್ದೀನಿ, ಇಮ್ಯಾಜಿನ್ ಮಾಡಿ ನಂದು ಸ್ಕಿನ್ನನ್ನು ನೋಡಿ, ನೀವೇನು ನೋಡ್ತಾ ಇದ್ದೀರಲ್ಲ. ಸೊ ನಾನು ಏನು ಮಾಡ್ತೀನಿ ಗೊತ್ತಾ ಫ್ರೆಂಡ್ಸ್, ನಾನಿದು ವಾರದಲ್ಲಿ 3 ದಿನ ಅಪ್ಲೈ ಮಾಡೇ ಇರ್ತೀನಿ. ನಾನು ಯಾವುದೇ ಒಂದು ಫೇಸ್ ಪ್ಯಾಕ್ಸ್ ಹಾಕ್ಬೋದು, ಯಾವುದೇ ಒಂದು ಮಾಯ್ಶ್ಚರೈಸರು, ಅಂದರೆ ನಾನೇನು ಹಾಲು ಮತ್ತು ಇದು ಲೆಮನ್ ಮತ್ತು ಮಿಲ್ಕ್ ಸೇರಿ ನಾನೇನು ಅಪ್ಲೈ ಮಾಡ್ತೀನೋ ಅದೊಂಥರ ಮಾಯ್ಶ್ಚರೈಸರ್ ಇದ್ದಂಗೆ ನಮಗೆ ಫೀಲ್ ಆಗ್ತೀವಿ ಅದನ್ನು, ಓಕೆನಾ. ಸೊ ಕ್ಲೆನ್ಸರ್ ಥರನೂ ಆಗುತ್ತೆ, ಕ್ಲೆನ್ಸರ್ ಅಂತಾರಲ್ಲ ಆ ಥರ. ಸೊ ಆ ಥರ ಒಂದು ಮಾಡಿಕೊಂಡ್ರೂ ನಾನು ವಾರದಲ್ಲಿ 3 ಸಲ ಇದನ್ನು ಅಪ್ಲೈ ಮಾಡಿರ್ತೀನಿ. ಯಾಕೆ ಅಂದರೆ, ನಿಮಗೆ ಗೊತ್ತಿಲ್ಲ, ನಂದು ಸ್ಕಿನ್ನಲ್ಲಿ ಮುಂಚೆ ಇಲ್ಲ ಏನು ಗೊತ್ತಾ, ಇಲ್ಲೆಲ್ಲ ನೀವು ಹೇಳಿದ್ರಲ್ಲ ಈಗ ಓಪನ್ ಪೋರ್ಸ್ ಆ ಥರ ಎಲ್ಲ ಇರೋದು, ಇಲ್ಲೆಲ್ಲ ವೈಟ್ ಥರ ವೈಟ್ ಹೆಡ್ಸ್ ಆಗೋದಾಗಲಿ, ಮೂಗ್ ಮೇಲೆ ಬ್ಲ್ಯಾಕ್ ಹೆಡ್ಸ್ ಆಗೋದಾಗಲಿ ಆ ಥರ ಎಲ್ಲ ಆಗೋದು. ಸೊ ನನಗೆ ಅವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ನನಗೆ ಒಂದು ಐಡಿಯಾ ಬಂತು, ಏನು ಅಂದರೆ, ಯಾವಾಗ ನಾವು ನಮ್ಮ ಒಂದು ಫೇಸ್ನ ನೀಟಾಗಿ ಇಟ್ಕೊಂಡಿರ್ತೀವೋ ಅವಾಗ ಈ ಥರದ್ದೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಬರೋದೇ ಇಲ್ಲ ಅಂತ ನನಗೆ ಅನ್ನಿಸ್ತು. ಸೊ ನಾನೇನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ಚೆನ್ನಾಗಿ ಫೇಸ್ ವಾಶ್ನ ಮಾಡ್ಕೊತಾ ಇದ್ದೆ. ಸೊ ನಾನು ಹೇಳೋದು ಕೇಳಿಸ್ಕೊಳ್ಳಿ, ಚೆನ್ನಾಗಿ ಫೇಸ್ ವಾಶ್ ಮಾಡ್ಕೋತಾ ಇದ್ದೆ. ಸೊ ನಮ್ಮದು ಮುಖಕ್ಕೆ ಸ್ಕಿನ್ಗೆ ಏನು ಬೇಕಾಗುತ್ತೆ ಹೇಳಿ, ವೈಟಮಿನ್ ಸಿ ತುಂಬ ಚೆನ್ನಾಗಿ ಇದ್ರೇ ನಮ್ಮದು ಮುಖದಲ್ಲಿ ಗ್ಲೋ ಬರೋದಕ್ಕೆ ಸಾಧ್ಯ ಅಲ್ವಾ. ಸೊ ನಾನು ಡೈಲಿ ಒಂದೊಂದು ಆರೆಂಜ್ ತಿಂತೀನಿ, ಇವಾಗ್ಲೂ ತಿಂತೀನಿ ಗೊತ್ತಾ ನಿಮಗೆ. ಡೈಲಿ ಬೆಳಗ್ಗೆ ಒಂದು ತಿಂದಿರ್ತೀನಿ ಮತ್ತು ರಾತ್ರಿ ಒಂದು ತಿಂದಿರ್ತೀನಿ ಫ್ರೆಂಡ್ಸ್. ಡೈಲಿ 2 ಆರೆಂಜಸ್ನ ನಾನು ಡೈಲಿ ತಿಂತೀನಿ, ಒಂದಿನೂ ಮಿಸ್ ಮಾಡಲ್ಲ ನಾನು ನಿಮಗೆ ನಂದು ಫುಡ್ ಡಯಟಲ್ಲೂ ಹೇಳ್ಬಿಟ್ಟಿದ್ದೀನಲ್ವಾ. ಸೊ ನಾನೆಲ್ಲ ತೋರಿಸಿದ್ನಲ್ಲ ನಾನು ಯಾವ್ಯಾವ ಥರ ತಿಂತೀನಿ ಮುಖ ಬೆಳ್ಳಗಾಗಕ್ಕೆ ಅದೆಲ್ಲ ಅಂತ ಅಲ್ವಾ. ಸೊ ನಾನು ಅದ್ರ ಜೊತೆಗೇನೆ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ಈ ಥರ ಸ್ಕ್ರಬ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆವಾಗ ಕ್ರಮೇಣ ನಂದು ಏನು ತರಿ ಥರ ಇಲ್ಲೆಲ್ಲ ಇತ್ತು ಅದೆಲ್ಲ ಹೋಗೋಕ್ಕೆ ಸ್ಟಾರ್ಟ್ ಆಯಿತು, ಓಕೆನಾ. ಸೊ ಎಲ್ಲ ನೀಟಾಗಿ ಆಗೋಗುತ್ತೆ. ಮೂಗ್ ಮೇಲೆ ಎಷ್ಟು ರಫ್ ಇರೋದು ಅಂದರೆ ಮುಟ್ಕೊಳ್ಳೋಕ್ಕೆ ನಂಗೆ ಬೇಜಾರಾಗೋದು, ಏನೋ ಒಂಥರ ರಫ್ ಅನಿಸ್ತಾ ಇತ್ತು, ತುಂಬ ವೈಟ್ ಹೆಡ್ಸ್ ಥರ ಆಗೋಗಿರೋದು. ಸೊ ಅದೆಲ್ಲ ನಾನು ಮಾಡ್ತಾ ಬಂದಾಗ ಇದು ನಾನು ಹೇಳಿದ್ನಲ್ಲ ಜೋವೀಸ್ದು ತುಂಬ ಚೆನ್ನಾಗಿದೆ. ಅದು ಬಿಟ್ಟರೆ ನೀವು ಬೇರೆ ಯಾವುದಪ್ಪ ಮಾಡ್ಬೋದು ಅಂದರೆ, ಎವರ್ ಯೂತ್ ಅಂತ ಇರುತ್ತೆ ನೋಡಿ, ಅದನ್ನು ಟ್ರೈ ಮಾಡಿ. ಮತ್ತು ಬಯೋಟಿಕಲ್ಲೂ ಒಂದು ಬಂದಿದೆ, ಸೊ ಅದನ್ನು ನೀವು ಟ್ರೈ ಮಾಡ್ಬೋದು. ಸೊ ಇದೆಲ್ಲ ಹರ್ಬಲ್ದಾಗಿರೋದ್ರಿಂದ ಸ್ಕಿನ್ಗೆ ಏನೂ ಇದಾಗಲ್ಲ, ಹಾರ್ಮ್ಫುಲ್ ಆಗಿರಲ್ಲ. ಸೊ ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್, ನಾನು
ಇಮಿಡಿಯೇಟಾಗಿ ನಿಮಗೆ ರಿಸಲ್ಟ್ ಬೇಕು ಅಂದರೆ ಒಂದು ಕ್ವಿಕ್ ಮೆಥಡ್ದ ಹೇಳ್ಕೊಡ್ತೀನಿ. ತುಂಬ ಬೇಗ ಆಗುತ್ತೆ. ಬಟ್ ಇದು ನೀವು ಬರೀ ನೋಸ್ಗೆ ಮಾತ್ರ ಅಪ್ಲೈ ಮಾಡಬೇಕು, ಓಕೆನಾ? ಅಂದರೆ ಬ್ಲ್ಯಾಕ್ ಹೆಡ್ಸ್ ಎಲ್ಲೆಲ್ಲಿದೆ ಅಲ್ಲಿ ಮಾಡ್ಬೋದು. ಬ್ಲ್ಯಾಕ್ ಹೆಡ್ಸ್ ಆಗಲಿ ವೈಟ್ ಹೆಡ್ಸ್ ಆಗಲಿ ತೋರಿಸ್ತೀನಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ನ್ಯೂಟ್ರೆಜೆನಾ ಅದು ಇದು ಏನು ಅಂದರೆ ಎಲಿಮಿನೇಟಿಂಗ್ ಸ್ಕ್ರಬ್ ಅಂತ ಬರುತ್ತೆ, ಓಕೆನಾ? ಸೊ ಏನೇನು ನಮ್ಮದು ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು, ವೈಟ್ ಹೆಡ್ಸ್ ಆಗಿರ್ಬೋದು ಎಲ್ಲ ರಿಮೂವ್ ಮಾಡುತ್ತೆ. ಇದು ಪ್ರೂವನ್ ಆ್ಯಕ್ಚುಲಿ. ನ್ಯೂಟ್ರೆಜೆನಾದು ನೀವು ಸರ್ಚ್ ಮಾಡಿ ನೋಡಿ ಬೇಕಾದ್ರೆ, ತುಂಬ ಒಳ್ಳೆಯ ಒಂದು ಪ್ರಾಡಕ್ಟ್ ಆಗಿರುತ್ತೆ. ಈವನ್ ಇದರಲ್ಲಿ ಸನ್ಸ್ಕ್ರೀನು ಚೆನ್ನಾಗಿರುತ್ತೆ, ನಾನು ರೆಕಮೆಂಡ್ ಮಾಡ್ತೀನಿ. ಯಾಕೆ ಅಂದರೆ ನಾನು ಯಾಕೆ ಅದನ್ನು ಯೂಸ್ ಮಾಡಲ್ಲ ಅಂದರೆ ಫ್ರೆಂಡ್ಸ್, ಅಂದರೆ ಅದು ಆಯಿಲಿ ಸ್ಕಿನ್ ಇರೋರಿಗೆ ಚೆನ್ನಾಗಿ ಸೂಟ್ ಆಗುತ್ತೆ ನ್ಯೂಟ್ರೆಜೆನಾದು. ಇದು ಅಷ್ಟೇ, ನಿಮಗೆ ಮೇನಾಗಿ ಬರೋದೇ ಅದಕ್ಕಲ್ವಾ, ಆಯಿಲ್ ಜಾಸ್ತಿ ಮುಖದಲ್ಲಿ ಸೇರಿಕೊಂಡಾಗ. ಈಗ ನಮಗೆಲ್ಲ ಏನಾಗುತ್ತೆ ಅಂದರೆ ಒಂದೊಂದ್ಸಲ ಮುಖ ತೊಳಿದೇ ಇದ್ದಾಗ ಒಂದು ಸ್ವಲ್ಪ ಡಸ್ಟ್ ಎಲ್ಲ ಸೇರಿಕೊಂಡು ಬ್ಲ್ಯಾಕ್ ಹೆಡ್ಸ್ ಬರೋದಾಗಲಿ ವೈಟ್ ಹೆಡ್ಸ್ ಬರೋದೆಲ್ಲ ಆಗುತ್ತೆ. ಬಟ್ ಆಯಿಲಿ ಸ್ಕಿನ್ ಇರೋರ್ಗೆ ಏನು ಅಂದರೆ ಒಂದು ಸ್ವಲ್ಪ ತಾವು ಸುಮ್ಮನೆ ಇದ್ರೂ ಅದ್ರ ಪಾಡಿಗೆ ಅದು ಆಯಿಲ್ದು ಇದಾಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಇರುತ್ತೆ ಸ್ಕಿನ್ನಲ್ಲಿ. ಸೊ ಅದಕ್ಕೆ ಇದನ್ನು ಹೇಳ್ತಾ ಇರೋದು ನಾನು ರೆಮಿಡಿ, ಓಕೆನಾ? ಸೊ ಇದನ್ನು ಯೂಸ್ ಮಾಡೋದ್ರಿಂದ ಏನು ಅಂದರೆ ಮೂಗ್ ಮೇಲೆ ಮತ್ತು ಇಂಥ ಕಡೆ ಜಾಸ್ತಿ ಇರುತ್ತೆ, ಮತ್ತು ಇಲ್ಲಿ ಜಾಸ್ತಿ ಇರುತ್ತೆ, ಚಿನ್ ಮೇಲೆ ಜಾಸ್ತಿ ಇರುತ್ತೆ. ಅಬ್ಸರ್ವ್ ಮಾಡಿಬೇಕಾದ್ರೆ ಇಲ್ಲೆಲ್ಲ ಜಾಸ್ತಿ ಇರುತ್ತೆ. ಸೊ ಆಮೇಲೆ ಇಲ್ಲಿ ಕೆಲವ್ರಿಗಂತೂ ಇದೆಲ್ಲ ಪೋರ್ಸ್ ಎಲ್ಲ ದಪ್ಪ ದಪ್ಪ ಥರ ಆಗೋಗಿರುತ್ತೆ, ಇಷ್ಟು ಅಗ್ಲ ಥರ ಬಂದಿರುತ್ತೆ. ಸೊ ಅದಕ್ಕೆ ಹೇಳಿದ್ದು, ಈ ಥರದ್ದೊಂದು ಅಪ್ಲೈ ಮಾಡಿ ನೀವು ಬಿಟ್ಟರೆ, ಅಂದರೆ ನಾನು ಹೇಳೋದು ಕ್ವಿಕ್ ಮೆಥಡ್ ಬೇಕು ಅನ್ನೋರಿಗೆ. ಇವಾಗ ನಾನು ಹೋಮ್ ರೆಮಿಡಿದು ತೋರಿಸ್ತೀನಿ ನಿಮಗೆ, ಓಕೆನಾ, ಹೆಂಗೆ ಮಾಡ್ಕೋಬೋದು ಅಂತ. ಸೊ ನಾನು ಏನು ಅಂತಿದ್ದೀನಿ ಅಂದರೆ, ಕ್ವಿಕ್ ರೆಮಿಡಿ ಬೇಕು ಅಂದರೆ ಜೋವಿಸ್ದು ಒಂದು ಸ್ಕ್ರಬ್ ಇಟ್ಕೊಂಡಿರಿ, ಇಲ್ಲಾಂದರೆ ನ್ಯೂಟ್ರೆಜೆನಾದೊಂದು ಡೀಪ್ ಕ್ಲೀನ್ ಅಂತ ಬರುತ್ತೆ ನೋಡಿ. ಸೊ ಇದ್ರದ್ದೊಂದು ತೆಗೆದಿಟ್ಕೊಳ್ಳಿ, ಓಕೆನಾ? ಸೊ ನೋಡ್ಕೊಳ್ಳಿ, ಚಿತ್ರ ಅದರಲ್ಲೇ ಗೊತ್ತಾಗುತ್ತೆ ನಿಮಗೆ. ಆಮೇಲೆ ಅದು ಕೆಳಗಿಟ್ಟು ತೋರಿಸ್ತೀನಿ ಬೇಕಾರೆ, ಓಕೆನಾ? ಸೊ ಫಸ್ಟ್ನೇ ರೆಮಿಡಿಗೆ ಏನು ಬೇಕಾಗುತ್ತೆ ಅಂದರೆ ಫ್ರೆಂಡ್ಸ್, ಅಂದರೆ ನಾನು ಹೇಳ್ತಾ ಇರೋದು ಬ್ಲ್ಯಾಕ್ ಹೆಡ್ಸು ಮತ್ತು ವೈಟ್ ಹೆಡ್ಸು ಮತ್ತು ಪೋರ್ಸ್ ಎಲ್ಲ ಓಪನ್ ಆಗಿರುತ್ತಲ್ಲ, ಅದೆಲ್ಲ ಕರೆಕ್ಟ್ ಆಗೋದಕ್ಕೆ. ಸೊ ಏನು ಬೇಕು ಅಂದರೆ ಒಂದು ಓಟ್ಸ್ದು ಪೌಡರ್ ಬೇಕಾಗುತ್ತೆ ಮತ್ತು ರೋಸ್ ವಾಟರ್ ಬೇಕಾಗುತ್ತೆ ಫಸ್ಟ್ನೇ ಮೆಥಡಲ್ಲಿ. ಅಂದರೆ ನೀವು ಅದರಲ್ಲಿ 2 ಥರ ತೋರಿಸ್ತೀನಿ, 2 ಟೈಪಲ್ಲೂ ಮಾಡ್ಕೋಬೋದು. ಅದು ಬೇಕಾದ್ರೆ ಅದು ಮಾಡ್ಬೋದು, ಇದು ಬೇಕಾದ್ರೆ ಇದು ಮಾಡ್ಬೋದು, ಹಂಗೆ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಓಟ್ಸ್ ಇರುತ್ತೆ ಅಲ್ವಾ? ಸೊ ಓಟ್ಸ್ನ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡಿ, ಪೌಡರ್ ಮಾಡಿದಾಗ ಈ ಥರ ಒಂದು ಇದು ಬರುತ್ತೆ. ಸೊ ನಾವು ಅದಕ್ಕೆ ಏನು ಮಾಡಬೇಕು ಅಂದರೆ ರೋಸ್ ವಾಟರ್ನ ಅಪ್ಲೈ ಮಾಡಬೇಕಾಗುತ್ತೆ, ಓಕೆನಾ? ರೋಸ್ ವಾಟರ್ನ ಹಾಕೋಬೇಕು. ಸೊ ನಾನು ಇದರಲ್ಲಿ ಹಾಕಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ನಾನು ಎಷ್ಟು ತಗೋತಾ ಇದ್ದೀನಿ ಅಂದರೆ ನೋಡಿ, 1 ಸ್ಪೂನಷ್ಟು ಸಾಕಾಗ, ನಾನು ಸುಮ್ಮನೆ ಒಂದು ಸ್ವಲ್ಪ ತೋರಿಸ್ತೀನಿ. ಅರ್ಧ ಸ್ಪೂನ್ ಅಷ್ಟೇ ತೊಗೊಳ್ಳಿ, ನಿಮಗೆ ಜಾಸ್ತಿ ಇದ್ದರೆ 1 ಸ್ಪೂನಷ್ಟು ತೊಗೊಳ್ಳಿ. ಸೊ ನೋಡಿ, ಇವಾಗ ರೋಸ್ ವಾಟರ್ದು ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ, ಓಕೆನಾ? ಸೊ ಅಷ್ಟೇ ಸಾಕು, 2 ಬೇಕಾಗಿರೋದು, ಈಸಿ ಮೆಥಡು. ಸೊ ಅದನ್ನು ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಒಂಥರ ಲಿಕ್ವಿಡ್ ಥರ ಬಂತಲ್ಲ ಫ್ರೆಂಡ್ಸ್. ಸೊ ಇವಾಗ ನೀವೇನು ಮಾಡಬೇಕು ಅಂದರೆ ಅದನ್ನು ತಗೊಂಡು, ಸೊ ಏನು ಮಾಡಬೇಕು ಅಂದರೆ ನೋಡಿ, ಹಿಂಗೆ ತಗೊಂಡಿದ್ದೀನಲ್ಲ, ಸೊ ಮೂಗ್ ಮೇಲೆ ಎಲ್ಲೆಲ್ಲಿದೆ ಅಲ್ಲೆಲ್ಲ ಹಿಂಗೆ ಹಾಕೊಳ್ತಾ ಬನ್ನಿ. ಬಟ್ ಇದು ಹೆಂಗೆ ಅಂದರೆ ಎಲ್ಲಿದೆಯೋ ಅಲ್ಲಿ ಮಾತ್ರ ಹಾಕೋಬೇಕು. ಬೇಕಾದ್ರೆ ನೀವು ಫೇಸ್ ಪ್ಯಾಕ್ ಥರನೂ ಯೂಸ್ ಮಾಡ್ಬೋದು. ಬಟ್ ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಬ್ಲ್ಯಾಕ್ ಹೆಡ್ ಮತ್ತು ವೈಟ್ ಹೆಡ್ ರಿಮೂವ್ ಆಗಬೇಕು ಅಂದರೆ ಈ ಒಂದು ಮೆಥಡ್ ಮಾಡಿ. ಸೊ ಬೆಟರ್ ಎಲ್ಲಿದೆಯೋ ಅಲ್ಲಿ ಮಾತ್ರ ಹಾಕೊಂಡ್ರೆ ಒಳ್ಳೆಯದು ಅಂತ, ಓಕೆನಾ? ಸೊ ನೋಡಿ, ಮೂಗ್ ಮೇಲೆಲ್ಲ ಇಲ್ಲಿದೆ ಅಂದ್ಕೊಳ್ಳಿ, ನಾನು ತೋರಿಸ್ತಾ ಇರೋದು ನಿಮಗೆ. ಸೊ ಹಿಂಗೆ ಹಾಕೊಂಬಿಡಿ. ಆಮೇಲೆ ಜಾಸ್ತಿ ಎಲ್ಲಪ್ಪ ಇರುತ್ತೆ, ಇಲ್ಲಿರುತ್ತೆ. ಸೊ ಇಂಥ ಕಡೆ ಹಿಂಗೆ ಹಾಕ್ಕೊಳ್ಳಿ, ಓಕೆನಾ? ಸೊ ನೋಡಿ, ಇಂಥ ಕಡೆ ಇರುತ್ತೆ ಮತ್ತು ಇಲ್ಲಿ ಜಾಸ್ತಿ, ನನಗೆ ಗೊತ್ತು ಇಲ್ಲೆಲ್ಲ ಜಾಸ್ತಿ ಇರುತ್ತೆ. ಹುಡುಗರಿಗಾಗಲಿ ಹುಡುಗಿರ್ಗಾಗಲಿ ಇಂಥ ಕಡೆನೇ ಜಾಸ್ತಿ, ಯಾವುದು ವೈಟ್ ಹೆಡ್ಸು ಮತ್ತು ಬ್ಲ್ಯಾಕ್ ಹೆಡ್ಸು, ಓಕೆನಾ? ಸೊ ಈ ಥರ ಮಾಡಿಬಿಟ್ಟು ನೀವು ಎಷ್ಟೊತ್ತು ಬಿಡಬೇಕು ಅಂದರೆ ಒಂದು 20 ಮಿನಿಟ್ಸು ಇಲ್ಲ ಒಂದು ಅರ್ಧ ಗಂಟೆ ಬಿಡಿ. ಯಾಕೆಂದರೆ ಇದು ಓಟ್ಸ್ ಹಾಕಿದ್ದೀವಿ ಪ್ಲಸ್ ರೋಸ್ ವಾಟರ್ ಇದೆ. ಓಟ್ಸಲ್ಲಿ ಏನು ಅಂದರೆ ನಿಮಗೆ ಚೆನ್ನಾಗಿ ಅದು ಡಸ್ಟ್ ಎಲ್ಲ ಒಳಗಿಂದ ಕ್ಲೀನ್ ಮಾಡ್ಕೊಂಬರುತ್ತೆ, ಆಮೇಲೆ ಬೆಳ್ಳಗೆ ಮಾಡುತ್ತೆ ಸ್ಕಿನ್ನ, ಓಕೆನಾ? ಸೊ ಅದು ತುಂಬ ಒಳ್ಳೆಯದು ಓಟ್ಸ್ದು ಪೌಡರು. ಮತ್ತು ಇದು ರೋಸ್ ವಾಟರ್ ಏನು ಅಂದರೆ ತುಂಬ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ನಿಮಗೆ, ಎಲ್ಲ ಚೆನ್ನಾಗಿ ನೀಟಾಗಿ ಮಾಡುತ್ತೆ, ಒಂಥರ ಕ್ಲೆನ್ಸರ್ ಥರ, ಓಕೆನಾ? ಸೊ ಇವಾಗ ನಾವೇನು ಟೋನರು ಅಂತೀವಿ ನೋಡಿ, ಸೊ ಆ ಥರ ವರ್ಕ್ ಮಾಡುತ್ತೆ. ತಣ್ಣಗಿರುತ್ತೆ ಫ್ರೆಂಡ್ಸ್, ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಒಂದು ಅರ್ಧ ಗಂಟೆ ಬಿಡಿ, ಓಕೆನಾ? ಸೊ ಈ ಥರ ಒಂದು ಫಸ್ಟ್ನೇ ರೆಮಿಡಿ. ಸೊ ಇವಾಗ 2ನೇದು ಹೇಳ್ತೀನಿ ಬನ್ನಿ. ಸೊ ಬನ್ನಿ, 2ನೇ ಮೆಥಡಲ್ಲಿ ಏನು ಅಂದರೆ ಮುಲೈತಿ ಪೌಡರ್ ಬೇಕಾಗುತ್ತೆ. ಮುಲೈತಿ ಪೌಡರು, ಮುಲ್ತಾನಿ ಮಿಟ್ಟಿ ಮತ್ತು ಕರ್ಡ್, ಇಲ್ಲಾಂದರೆ ಬರೀ ಹಾಲು, ಓಕೆನಾ? ಸೊ ನೀವು ಹಸಿ ಹಾಲಾರ ತಗೊಳ್ಳಿ, ಇಲ್ಲ ಕಾಯಿಸ್ಬಿಟ್ಟಿದ್ರು ಅದು ನೋ ಇಶ್ಯೂಸ್, ಓಕೆನಾ? ಕಾಯಿಸಿರೋ ಹಾಲು ಹಾಕೋಬೋದು. ಸೊ ನಾನು ಇದರಲ್ಲಿ ಕರ್ಡನ್ನು ತೋರಿಸ್ತಾ ಇದ್ದೀನಿ. ಸೊ ಮುಲೈತಿ ಪೌಡರ್ ಇರುತ್ತೆ, ಪ್ಲಸ್ ಮುಲ್ತಾನಿ ಮಿಟ್ಟಿ ಇರುತ್ತೆ, ಪ್ಲಸ್ ಕರ್ಡಿಂದ ಮಾಡುವಂತಹ ಇದು ಎಲ್ಲೆಲ್ಲಿ ಓಪನ್ ಪೋರ್ಸು ಅದೆಲ್ಲ ಇರುತ್ತೋ ಅದೆಲ್ಲ ಹಾಕೋಬೇಕು, ಓಕೆನಾ?
ಸೊ ಇದಾದಮೇಲೆ ಇನ್ನೊಂದು ಪ್ರೊಸೀಜರ್ ಇದೆ, ಅದನ್ನು ಹೇಳ್ತೀನಿ ಬನ್ನಿ ಫಸ್ಟ್. ಸೊ ನೋಡಿ, ನಾನು ಬಂಜಾರಸ್ತು ಮುಲ್ತಾನಿ ಮಿಟ್ಟಿ ಇಟ್ಕೊಂಡಿದ್ದೀನಿ, ಮೊಸರು ಇದೆ, ಮತ್ತು ಇದು ಮುಲೈತಿ ಪೌಡರ್. ಸೊ ಕೆಲವರೆಲ್ಲ ಕೇಳ್ತಾ ಇದ್ರಲ್ಲ, ಮುಲೈತಿ ಪೌಡರ್ ಈ ಥರ ಇರುತ್ತೆ ನೋಡಿ, ಒಂಥರ ಸ್ಯಾಂಡಲ್ ಪೌಡರ್ ಥರನೇ ಬರುತ್ತೆ. ಆ್ಯಕ್ಚುಲಿ ಮುಲ್ತಾನಿ ಮಿಟ್ಟಿ ಅದು ಎರಡು ಒಂದೇ ಥರ ಕಾಣಿಸುತ್ತೆ ಆ್ಯಕ್ಚುಲಿ ನೋಡೋಕೆ ಹೋದರೆ, ಬಟ್ ಎರಡು ಬೇರೆ ಬೇರೆ ಇದು, ಓಕೆನಾ. ಸೊ ಇದನ್ನು ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ ನೋಡಿ, ಒಂದು ಸ್ವಲ್ಪ ತೋರಿಸ್ತೀನಿ ನಾನು ನಿಮಗೆ ಮಾಡಿಬಿಟ್ಟು ಅದಕ್ಕೆ. ಸೊ ಒಂದು ಸ್ವಲ್ಪ ಹಾಕ್ಕೊಂಡೆ. ಅದಾದಮೇಲೆ ನಿಮಗೆ ಇದು ಮುಲ್ತಾನಿ ಮಿಟ್ಟಿ ನೀವು ತೆಗೆದಿಟ್ಕೊಂಡೇ ಇರಬೇಕು. ಯಾಕೆಂದರೆ ಯಾರಿಗೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಇದೆಯೋ ಅವರೆಲ್ಲ ಮುಲ್ತಾನಿ ಮಿಟ್ಟಿ ಮನೆಯಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಅಂತಾರಲ್ಲ, ಆ ಥರ ಇಟ್ಕೊಂಡೇ ಇರಬೇಕು ನೀವು. ಸೊ ಯಾಕೆ ಅಂದರೆ ಅವಾಗವಾಗ ನೀವು ಅಪ್ಲೈ ಮಾಡ್ತಾ ಇರ್ಬೋದು, ಅವಾಗ ಬೇಗ ಬ್ಲ್ಯಾಕ್ ಹೆಡ್ಸ್ ಅದೆಲ್ಲ ಹೋಗುತ್ತೆ, ಇಲ್ಲಾಂದರೆ ಎಲ್ಲ ಪಿಂಪಲ್ಸು ಮತ್ತು ಪಿಗ್ಮೆಂಟೇಷನ್ನು ಬರೋ ಚಾನ್ಸಸ್ ಇರುತ್ತೆ. ಪ್ಲಸ್ ಇದು ಯಾವುದು ಹೇಳಿ, ಆ್ಯಕ್ನಿ ಬಂದು ಮಾರ್ಕ್ಸ್ ಏನಾರು ಆದರೆ ಅದು ಪಿಗ್ಮೆಂಟೇಷನ್ ಥರನೇ ಲುಕ್ ಬಂದುಬಿಡುತ್ತೆ, ಅದು ಒಂಥರ ಕಪ್ಪು ಕಪ್ಪು ಕಲೆಗಳ ಥರ. ಸೊ ಬೆಟರ್ ನೀವು ಈ ಥರ ಒಂದು ತೆಗೆದಿಟ್ಕೊಂಡಿರಿ, ಓಕೆನಾ. ಸೊ ನೋಡಿ, ಈ ಥರ ಒಂದು ಟೆಕ್ಸ್ಚರ್ ಆಯಿತು. ಸೊ ನೋಡಿ, ಇದನ್ನು ನಾನು ಅಪ್ಲೈ ಮಾಡಿ ತೋರಿಸ್ತೀನಿ. ಸೊ ನೋಡಿ, ಈ ಥರ ಇರುತ್ತೆ ಫ್ರೆಂಡ್ಸ್. ಇದು ಒಂಥರ ತಣ್ಣಗಾಗುತ್ತೆ, ಯಾಕಂದರೆ ಮೊಸರು ಹಾಕಿರ್ತೀವಲ್ಲ. ನಾನು ಹೇಳಿದ್ನಲ್ಲ, ಏನೇ ಒಂದು ನೀವು ಮಾಡಬೇಕಾದ್ರೂ ಫ್ರಿಜ್ಜಿಂದ ತೆಗೆದು ಮಾಡಿ, ತಣ್ಣಗಿರುತ್ತೆ, ಆವಾಗ ನಿಮ್ಮ ಸ್ಕಿನ್ ಚೆನ್ನಾಗಾಗುತ್ತೆ. ನೋಡಿ, ಎಲ್ಲೆಲ್ಲಿ ವೈಟ್ ಹೆಡ್ಸ್ ಇದೆಯೋ ಅಲ್ಲಿ ಮಾತ್ರ ಹಾಕ್ಕೊಳ್ಳಿ, ಬೇರೆ ಎಲ್ಲೂ ಹಾಕೊಳಕ್ಕೆ ಹೋಗ್ಬಿಡಿ. ಬೇಕಾದ್ರೆ ನೀವು ಫುಲ್ಲು ಹಾಕೋಬೋದು, ಫುಲ್ ಹಾಕೊಂಡ್ರೆ ನಿಮ್ಗೆ ಇನ್ನೂ ಒಳ್ಳೆಯದು, ಮುಖ ಬೆಳ್ಳಗಾಗಿ ಹೋಗ್ತೀರ. ಬಟ್ ಯಾರಿಗೆ ಇದು ಬ್ಲ್ಯಾಕ್ ಹೆಡ್ಸು ಇದರಿಂದ ತುಂಬ ಸಫರ್ ಮಾಡೋರಿಗೆ ನಾನು ಹೇಳ್ತಾ ಇರೋದು. ಸೊ ಬೆಟರ್ ನೀವು ಎಲ್ಲೆಲ್ಲಿದೆಯೋ ಅಲ್ಲಿ ಹಾಕೊಳ್ಳಿ, ಓಕೆನಾ. ಸೊ ನೋಡಿ, ಇಂಥ ಕಡೆನೇ ಜಾಸ್ತಿ ಇರೋದು. ಸೊ ಎಲ್ಲ ಈ ಥರ ಮಾಡಿದ್ರಾ, 1 ನಿಮಿಷ ಇರಿ, ಹಂಗೆ ಇರಿ. ಏನು ಅಂದರೆ ಒಂದು 20 ನಿಮಿಷ ಬಿಟ್ಬಿಟ್ಟು ಇದನ್ನು ಏನು ನೀವು ಅಪ್ಲೈ ಮಾಡಿರ್ತೀರೋ 20 ನಿಮಿಷದಿಂದ ಅರ್ಧ ಗಂಟೆ ಬಿಡಲೇಬೇಕು. ಆವಾಗಲೇ ನಿಮ್ಮದು ವರ್ಕ್ ಮಾಡೋದು, ಸ್ಕಿನ್ ಒಳಗೆ ಹೋಗೋದು. ಯಾವಾಗಲೂ ಅಷ್ಟೇ ತಿಳ್ಕೊಳ್ಳಿ, ಅದು ಸ್ಕಿನ್ ಒಳಗೆ ಹೋಗಬೇಕು ಅಂದರೆ ಒಂದು 10 ನಿಮಿಷ ಟೈಮ್ ತಗೊಳುತ್ತೆ. ಸೊ ಅರ್ಧ ಗಂಟೆ ಆದಮೇಲೆ ಅದು ಸ್ಕಿನ್ ಒಳಗೆ ಹೋಗಿ ಅದು ಕೆಲಸ ಅದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿರುತ್ತೆ. ಸೊ ಅದಾದಮೇಲೆ ಏನು ಮಾಡಬೇಕು ಅಂದರೆ ಹಂಗೆ ಬಿಟ್ಬಿಡ್ಬಾರ್ದು, ತಣ್ಣೀರಲ್ಲಿ ಚೆನ್ನಾಗಿ ಮುಖ ವಾಶ್ ಮಾಡ್ಕೊಂಡು ಬಂದು ಸೆಕೆಂಡ್ ಓಪನ್ ಪೋರ್ಸ್ ಏನಾಗಿ ಇದೆಯೋ, ಓಪನ್ ಪೋರ್ಸ್ ಆಗಿರುತ್ತಲ್ಲ, ಸೊ ಏನು ನಿಮ್ಮದು ಡಸ್ಟು ಅದೆಲ್ಲ ಇದಾಗಿರುತ್ತಲ್ಲ, ಆ ಡಸ್ಟನ್ನು ಒಳಗಿಂದ ಕ್ಲೀನ್ ಮಾಡ್ಬೇಕು ತಾನೆ, ಆವಾಗಲೇ ಅದೆಲ್ಲ ಹೋಗೋದು. ಯಾವ್ದು ಹೋಗೋದು? ಬ್ಲ್ಯಾಕ್ ಹೆಡ್ಸ್ ಆಗಲಿ ವೈಟ್ ಹೆಡ್ಸ್ ಆಗಲಿ. ಸೊ ನೀವೇನು ಮಾಡಿ ಅಂದರೆ ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನ ತಗೊಳ್ಳಿ, ಕುದಿಸಿ ಚೆನ್ನಾಗಿ, ಪ್ಲೇನ್ ವಾಟರೇ. ಒಂದು ಪಾತ್ರೆ, ಸ್ಟೀಲ್ ಪಾತ್ರೆಯಲ್ಲಿ ಪ್ಲೇನ್ ವಾಟರ್ ಹಾಕ್ಬಿಟ್ಟು ಒಂದು ಚಿಕ್ಕ ಪಾತ್ರೆನೇ ತಗೊಳ್ಳಿ ಸಾಕು ಸ್ಟೀಮ್ಗೆ. ಕುದಿಸಿ ಅದಕ್ಕೆ ಒಂದು ಸ್ವಲ್ಪ ಪುದೀನ ಲೀಫು ಮತ್ತು ಇದು ಹಾಕ್ಕೊಳ್ಳಿ, ಲೆಮನ್ ಹಾಕ್ಕೊಳ್ಳೇಬೇಕು. ಲೆಮನ್ ಹಾಕೊಳ್ಳೋದ್ರಿಂದ ಮುಖದ ಒಳಗಡೆ ಇರೋ ಡಸ್ಟ್ನೆಲ್ಲ ಎಳ್ಕೊಂಬರುತ್ತೆ. ಪುದೀನ ಹಾಕೋದ್ರಿಂದ ಅದ್ರ ನಿಮ್ಮದು ಸ್ಕಿನ್ದು ಟೆಕ್ಸ್ಚರ್ ಚೆನ್ನಾಗಿ ಮಾಡುತ್ತೆ, ಇರೋಬರೋ ಧೂಳನ್ನೆಲ್ಲ ಹೊರಗಡೆ ಹಾಕುತ್ತೆ. ಆಮೇಲೆ ಪೋರ್ಸ್ ಎಲ್ಲ ನಿಮಗೆ ಚೆನ್ನಾಗಿ ಇದಾಗುತ್ತೆ, ಓಕೆನಾ. ಸೊ ಅದಾದಮೇಲೆ ಇನ್ನೊಂದಿದೆ, ಎಲ್ಲ ನಿಮಗೆ ಅದೆಲ್ಲ ಆಚೆ ಬಂತಾ, ಒಂದು ಸೇಫ್ಟಿ ಪಿನ್ ತಗೊಳ್ಳಿ. ನಾನು ಯಾವಾಗಾರ ಫೇಶಿಯಲ್ ಮಾಡೋದು ತೋರಿಸ್ಬೇಕಾದ್ರೆ ಫುಲ್ ಡೀಟೇಲಾಗಿ ಹೇಳ್ಬಿಡ್ತೀನಿ, ನಿಮಗೆ ಅರ್ಥ ಆಗುತ್ತಿಲ್ಲ ಅದು ಹಂಗೆ ಹೇಳಿದ್ರೆ ಗೊತ್ತಾಗಲ್ಲ ಕೆಲವ್ರಿಗೆ. ಸೊ ಏನು ಮಾಡಿ ಅಂದರೆ ಸೇಫ್ಟಿ ಪಿಂದು ಹಿಂದೆ ಒಂಥರ ಇರುತ್ತೆ ನೋಡಿ, ಅದರಲ್ಲಿ ಹಿಂಗೆ ಮೂಗ್ ಮೇಲೆಲ್ಲ ಹಿಂಗೆ ಅನ್ಕೊಂಬನ್ನಿ, ಅವಾಗೆಲ್ಲ ನಿಮಗೆ ವೈಟ್ 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 ಪಿನ್ನಲ್ಲೇ ಬಂದ್ಬಿಡುತ್ತೆ, ನಿಮ್ಗೆ ಕಾಣಿಸ್ಬಿಡುತ್ತೆ ಅದೆಲ್ಲ. ಸೊ ಏನೇನು ಒಳಗೆ ಸೇರ್ಕೊಂಡಿತ್ತೋ ಡಸ್ಟ್ ಆಗಲಿ, ಆಮೇಲೆ ವೈಟ್ ಹೆಡ್ಸ್ ಆಗಲಿ ಬ್ಲ್ಯಾಕ್ ಹೆಡ್ಸ್ ಆಗಲಿ ಎಲ್ಲ ಆಚೆ ಬರುತ್ತೆ. ಫೇಶಿಯಲ್ ಅಂದರೆ ಇನ್ನೇನು ಪಾರ್ಲರಲ್ಲಿ ಮಾಡೋದವ್ರು ಇದೇ ಟ್ರಿಕ್. ಸೊ ನಿಮಗೆ ಕೂರಿಸ್ಬಿಟ್ಟು ಸ್ಟೀಮ್ ಎಲ್ಲ ಕೊಡ್ತಾರೆ, ನೆನಪಿದೆಯಾ? ಫುಲ್ ಸ್ವೆಟ್ ಆಗ್ತೀರಾ ನೋಡಿ, ಮುಖ ಎಲ್ಲ ಬೆವರುತ್ತೆ, ಅವಾಗ ಆಚೆ ಎಲ್ಲ ಕೊಳೆ ಎಲ್ಲ ಆಚೆ ಬರುತ್ತೆ. ಅದಾದಮೇಲೆ ಇಂಪಾರ್ಟೆಂಟ್ ಏನು ಅಂದರೆ ನೀವು ಮಾಸ್ಕ್ ಹಾಕಲೇಬೇಕು, ಫೇಸ್ ಮಾಸ್ಕು. ಸೊ ಅವಾಗ ಏನು ನಾನು ಓಟ್ಸ್ದೇನು ನಾನು ತೋರಿಸಿದ್ನೋ, ಓಟ್ಸ್ದು ಫಸ್ಟ್ ಏನು ತೋರಿಸಿದ್ನೋ ಅದಕ್ಕೆ ಓಟ್ಸ್ಗೆ ಒಂದು ಸ್ವಲ್ಪ ಹಾಲು ಹಾಕ್ಕೊಳ್ಳಿ. ಲಾಸ್ಟ್ ಮೆಥಡ್ ನಾನು ಹೇಳ್ತಾ ಇರೋದು. ಓಟ್ಸ್ ಪುಡಿಗೆ ಒಂದು ಸ್ವಲ್ಪ ಮಿಲ್ಕ್ ಹಾಕಿ, ಒಂದು ಸ್ವಲ್ಪ ಇದು ಲೆಮನ್ ಹಾಕ್ಕೊಳ್ಳಿ. ಆ ಮೂರನ್ನು ಹಾಕ್ಬಿಟ್ಟು ಒಂದು ಪ್ಯಾಕ್ ಥರ ರೆಡಿ ಮಾಡಿ, ಜಾಸ್ತಿ ಹೊತ್ತು ಬಿಡಬೇಡಿ, ಒಂದು 15 ಮಿನಿಟ್ಸ್ ಬಿಟ್ಬಿಟ್ಟು ವಾಶ್ ಮಾಡಿ. ಅದಾದಮೇಲೆ ಅಲೋವೆರಾದು ಜೆಲ್ ಬರುತ್ತೆ ನೋಡಿ, ವಿಟಮಿನ್ ಇದು ಕ್ಯಾಪ್ಸೂಲ್ ಬರುತ್ತಲ್ಲ, ವೈಟಮಿನ್ ಇದು ಕ್ಯಾಪ್ಸೂಲ್ಸು. ಸೊ ಅದರಲ್ಲಿ ಒಂದು ತೊಗೊಂಡು ಫುಲ್ ಮುಖಕ್ಕೆ ಹಿಂಗೆ ಅಪ್ಲೈ ಮಾಡಿ ಬಿಟ್ಬಿಡಿ. ರಾತ್ರಿ ಎಲ್ಲ ಬಿಡಿ, ಬೆಳಗ್ಗೆ ಎದ್ದು ನೋಡಿ ನಿಮ್ಮದು ಆಲ್ಮೋಸ್ಟ್ ನಿಮ್ಮದೆಲ್ಲ ಬ್ಲ್ಯಾಕ್ ಹೆಡ್ಸ್ ಆಗಲಿ ವೈಟ್ ಹೆಡ್ಸ್ ಆಗಲಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಇದೇ ಥರ ರೆಮಿಡಿ ಮಾಡಿ. ಸೊ ಈ ಥರ ಏನು ನಾನು ತೋರಿಸಿದ್ನ ವಾರದಲ್ಲಿ 2 ಸಲ ಮಾಡಿ. ನಾನು ಇದನ್ನು ತೋರಿಸಿದ್ನಲ್ಲ ರೆಡಿಮೇಡ್, ಅಂದರೆ ನೀವು ಜೋವಿಸ್ತು ಅದೇನೋ ತೋರಿಸಿದ್ನಲ್ಲ, ಸೊ ಅದೆಲ್ಲ ವಾರದಲ್ಲಿ 3 ದಿನ ಮಾಡಿ, ಸ್ಕ್ರಬ್ ಥರ. ಸೊ ಅದರಲ್ಲೂ ರಿಮೂವ್ ಆಗುತ್ತೆ. ಬೆಟರ್ ಈ ಥರ ಸ್ಟೀಮ್ ತೊಗೊಂಡ್ಬಿಟ್ಟು ಅದೆಲ್ಲ ಸೇಫ್ಟಿ ಪಿನ್ ಹಿಂದೆಯಿಂದ ಹಿಂಗೆ ಮಾಡಬೇಕು. ಯಾವಾಗಾರ ತೋರಿಸ್ತೀನಿ, ನಿಮ್ಗೆ ಅಕಸ್ಮಾತ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ತೋರಿಸ್ತೀನಿ, ಓಕೆನಾ. ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.